Namaste. My name is Mallikarjun Dalal. In today's session, we will discuss about production operations management topic. In that, the first module, the today's topic is the concept and features of production. Learning objectives. The students' learning objective is to understand the basic of product, concept and features of production. The session outcomes are the students will be able to explain the production system. The students will be able to explain features of production. So now the concept of production. ಪ್ರೊಡಕ್ಷನ್ ಅಂದರೆ ಏನು ಅನ್ನೋದನ್ನು ನಾವು ಮೊದಲು ತಿಳ್ಕೊಳ್ಳೋಣ. ಸೊ ಪ್ರೊಡಕ್ಷನ್ ಫಂಕ್ಷನ್ ಈಸ್ ದಿ ಟ್ರಾನ್ಸ್ಫಾರ್ಮೇಷನ್ ಆಫ್ ರೇಂಜ್ ಆಫ್ ಇನ್ಪುಟ್ಸ್ ಇಂಟು ರಿಕ್ವೈರ್ಡ್ ಔಟ್ಪುಟ್ಸ್ ಹ್ಯಾವಿಂಗ್ ದ ರಿಕ್ವಿಸಿಟ್ ಕ್ವಾಲಿಟಿ ಲೆವೆಲ್. The production function is the part of the organization which is concerned with the transformation of range of inputs into required outputs having requisite quality level. ಪ್ರೊಡಕ್ಷನ್ ಅಂದರೆ ಏನು ಅಂತ ಅಂದರೆ ಒಂದು ಆರ್ಗನೈಸೇಷನ್ನಲ್ಲಿ ನಾವು ರಾ ಮಟೀರಿಯಲನ್ನು ಇನ್ಪುಟ್ ಆಗಿ ಹಾಕ್ತೀವಿ, ಅದು ನಮಗೆ ಔಟ್ಪುಟ್ ಏನು ಬರುತ್ತೆ, ಫಿನಿಶ್ಡ್ ಪ್ರಾಡಕ್ಟ್ ಆಗಿ ನಮಗೆ ಔಟ್ಪುಟ್ ಬರುತ್ತೆ, ಅದರ ಜೊತೆಗೆ ರಿಕ್ವೈರ್ಡ್ ಕ್ವಾಲಿಟಿ ಲೆವೆಲಲ್ಲಿ ಬರುತ್ತೆ. ಇದಕ್ಕೆ ನಾವು ಏನಂತ ಕರಿತೀವಿ, ಪ್ರೊಡಕ್ಷನ್ ಅಂತ ಕರಿತೀವಿ. ಸೊ ಮತ್ತೊಂದು ರೀತಿಯಲ್ಲಿ ನಾವು ಹೇಳಬೇಕು ಅಂತಂದರೆ ಇಟ್ ಈಸ್ ಅ ಸ್ಟೆಪ್ ಬೈ ಸ್ಟೆಪ್ ಕನ್ವರ್ಷನ್. ಸೊ ಇಲ್ಲೇನು ಏನು ಹೇಳಬೇಕು ಅಂತಂದರೆ ದ ಪ್ರೊಡಕ್ಷನ್ ಈಸ್ ಡಿಫೈನ್ಡ್ ಇನ್ ಅನದರ್ ವೇ, that the step by step conversion of one of the form of material into another form through chemical or mechanical process to create or enhance the utility of the product to the user. ಇಲ್ಲೇನಾಗುತ್ತೆ, ನೀವು ಪ್ರೊಡಕ್ಷನ್ ಅಂದರೆ ಮತ್ತೆ ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ ಪ್ರೊಡಕ್ಷನ್ ಅಂತ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಕನ್ವರ್ಷನ್. ರಾ ಮಟೀರಿಯಲ್ ಇರೋದನ್ನು, ಮಟೀರಿಯಲ್ ಅಂದರೆ ರಾ ಮಟೀರಿಯಲನ್ನು ಫಿನಿಶ್ಡ್ ಫಾರ್ಮ್, ಅನದರ್ ಫಾರ್ಮ್ ಅಂದರೆ ಯು ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಅ ಪ್ರಾಡಕ್ಟ್ ಫ್ರಮ್ ದ ರಾ ಮಟೀರಿಯಲ್. ನೀವು ರಾ ಮಟೀರಿಯಲ್ ಇರೋದನ್ನು ಫಿನಿಶ್ಡ್ ಪ್ರಾಡಕ್ಟಾಗಿ ಕನ್ವರ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ. ಸೊ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ಸಲ್ಲಿ ಅದು ಮೆಕ್ಯಾನಿಕಲ್ ಫಾರ್ಮ್ ಆಗಿರ್ಬೋದು, ಕೆಮಿಕಲ್ ಪ್ರೊಸೆಸ್ ಅಥವಾ ಮೆಕ್ಯಾನಿಕಲ್ ಪ್ರೊಸೆಸ್ಸನ್ನು ಯೂಸ್ ಮಾಡಿಕೊಂಡು ನಾವು ಫಿನಿಶ್ಡ್ ಪ್ರಾಡಕ್ಟನ್ನು ತಯಾರು ಮಾಡ್ತೀವಿ. ಓಕೆ, ಸೊ ಅದಕ್ಕೆ ನಾವೇನಂತ ಕರಿತೀವಿ, ದಿಸ್ ವಿ ಕಾಲ್ ಇಟ್ ಆ್ಯಸ್ ಅ ಪ್ರೊಡಕ್ಷನ್. ಎಡ್ವರ್ಡ್ ಬೂಫಾ ಅವ್ರು ಏನು ಡಿಫೈನ್ ಮಾಡ್ತಾರೆ ಪ್ರೊಡಕ್ಷನ್ ಅಂತ ಅಂದರೆ, ಇಟ್ ಈಸ್ ಅ ಪ್ರೊಸೆಸ್ ಬೈ ವಿಚ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಕ್ರಿಯೇಟೆಡ್. ಎಡ್ವರ್ಡ್ ಬೂಫಾ ಅನ್ನೋರು ಡಿಫೈನ್ ಮಾಡೋ ಪ್ರಕಾರ ಪ್ರೊಡಕ್ಷನ್ ಅಂದರೆ ಏನು ಅಂದರೆ ಇಟ್ ಈಸ್ ಅ ಪ್ರೊಸೆಸ್ ಬೈ ವಿಚ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಕ್ರಿಯೇಟೆಡ್. ಸೊ ಪ್ರೊಡಕ್ಷನ್ ಅಂತ ಅಂದರೆ ಗೂಡ್ಸ್ ಮತ್ತು ಸರ್ವಿಸಸ್ಗಳನ್ನು ತಯಾರು ಮಾಡುವಂಥದ್ದು, ಕ್ರಿಯೇಟ್ ಮಾಡುವಂಥ ಒಂದು ಪ್ರೊಸೆಸ್ ಅಂತ ಎಡ್ವರ್ಡ್ ಬೂಫಾ ಅವರು ಡಿಫೈನ್ ಮಾಡ್ತಾರೆ. ಓಕೆ, ಸೊ ಪ್ರೊಡಕ್ಷನ್ ಸಿಸ್ಟಮ್ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು ಅಂತಂದರೆ ಪ್ರೊಡಕ್ಷನ್ ಸಿಸ್ಟಮಲ್ಲಿ ನಾವು ನೋಡ್ಬೋದು, ಇನ್ಪುಟ್ಸ್ ಇರುತ್ತೆ. ಇನ್ಪುಟ್ ಆಗಿ ಏನೇನು ಹೋಗುತ್ತೆ ಒಂದು ಪ್ರೊಸೆಸ್ ಒಳಗಡೆ ಅಂತ ಅಂದರೆ ಮೆನ್, ಮಟೀರಿಯಲ್, ಮಷಿನ್ಸ್, ಇನ್ಫಾರ್ಮೇಷನ್, ಕ್ಯಾಪಿಟಲ್, ಇದೆಲ್ಲ ಇನ್ಪುಟ್. ಅಂದರೆ ರಾ ಮಟೀರಿಯಲ್ ಆಗಿರ್ಬೋದು, ಮನುಷ್ಯರಂದರೆ ಹ್ಯೂಮನ್ ರಿಸೋರ್ಸ್ ಆಗಿರ್ಬೋದು, ಮಷಿನ್ ಅಂದರೆ ನಮ್ಮ ಹತ್ರ ಪ್ರೊಡಕ್ಷನ್ಗೆ ಯೂಸ್ ಮಾಡ್ತಕ್ಕಂಥ ಮಷಿನ್ ಆಗಿರುತ್ತೆ. ಇನ್ಫಾರ್ಮೇಷನ್ ಅಂದರೆ ಸಾಕಷ್ಟು ಮಾಹಿತಿನೂ ಇರುತ್ತೆ, ಅದನ್ನ ಯಾವ ರೀತಿ ಪ್ರೊಸೆಸ್ ಮಾಡಬೇಕು ಅನ್ನುವಂಥ ಇನ್ಫಾರ್ಮೇಷನ್ನು ಇರುತ್ತೆ. ಆಮೇಲೆ ಪ್ರೊಡಕ್ಷನ್ ಯೂನಿಟಲ್ಲಿ ಇನ್ಫಾರ್ಮೇಷನ್ ಹೋಗೋದಲ್ಲ, ಸರ್ವಿಸಸ್ಗಳಲ್ಲೆಲ್ಲ ಇನ್ಫಾರ್ಮೇಷನ್ ಹೋಗುತ್ತೆ. ಓಕೆ, ಸೊ ಸರ್ವಿಸಸ್ಗೆ ಇನ್ಫಾರ್ಮೇಷನ್ ಈಸ್ ಇಂಪಾರ್ಟೆಂಟ್, ಸರ್ವಿಸ್ ತಯಾರು ಮಾಡಬೇಕು ಅಂತಂದರೆ. ಓಕೆ, ಆಮೇಲೆ ಕ್ಯಾಪಿಟಲ್ ಅಂದರೆ ಫಂಡ್ಸ್, ದುಡ್ಡು ಬೇಕಲ್ಲ ಪ್ರೊಡಕ್ಷನ್ ಮಾಡಲಿಕ್ಕೆ, ಯಾವುದೇ ವಿಷಯದಲ್ಲೂ ದುಡ್ಡು ಬೇಕಲ್ಲ, ಅದು ಕ್ಯಾಪಿಟಲ್, ಅದು ಇನ್ ದ ಫಾರ್ಮ್ ಆಫ್ ಮನಿ. ಸೊ ಇದೆಲ್ಲ ಇನ್ಪುಟ್ ಆಗಿ ಹೋಗುತ್ತೆ. ಇನ್ಪುಟ್ ಆಗಿ ಎಲ್ಲಿ ಹೋಗುತ್ತೆ ಅಂತಂದರೆ ಟ್ರಾನ್ಸ್ಫಾರ್ಮೇಷನ್ ಪ್ರೊಸೆಸ್ ಏನಿದೆ ಆ ಟ್ರಾನ್ಸ್ಫಾರ್ಮೇಷನ್ ಪ್ರೊಸೆಸ್ಸಲ್ಲಿ ಅದು ಹೋಗುತ್ತೆ. ಸೊ ಟ್ರಾನ್ಸ್ಫಾರ್ಮೇಷನ್ ಪ್ರೊಸೆಸ್ಸಲ್ಲಿ ಏನೇನು ಬರುತ್ತೆ ಅಂದರೆ ಆ ಪ್ರೊಸೆಸ್ಸಲ್ಲಿ ಯಾವ್ಯಾವುದ್ರ ಮೇಲೆ ಕೆಲಸ ಆಗುತ್ತೆ ಅಂತಂದರೆ ಪ್ರಾಡಕ್ಟ್ ಡಿಸೈನ್ ಮೇಲೆ ಕೆಲಸ ಆಗುತ್ತೆ. ಈ ಪ್ರೊಸೆಸ್ಸಲ್ಲಿ ಪ್ರಾಡಕ್ಟ್ ಯಾವ ರೀತಿ ಇರಬೇಕು ಅನ್ನೋದೆಲ್ಲ ಡಿಸೈಡ್ ಆಗುತ್ತೆ, ಪ್ರೊಸೆಸ್ ಯಾವ ರೀತಿ ಇರಬೇಕು ಅನ್ನೋದೆಲ್ಲ ಡಿಸೈಡ್ ಆಗುತ್ತೆ. ಆಮೇಲೆ ಪ್ರೊಡಕ್ಷನ್ ಕಂಟ್ರೋಲ್ ಆಗುತ್ತೆ, ಅಂದರೆ ನಾವು ಪ್ರೊಡಕ್ಷನ್ ಆ್ಯಕ್ಚುಯಲ್ ಪ್ರೊಡಕ್ಷನ್ ಸ್ಟಾರ್ಟ್ ಆದಾಗ ಪ್ರೊಡಕ್ಷನ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಕ್ವಾಲಿಟಿ ಎಷ್ಟಿರಬೇಕು, ಕ್ವಾಂಟಿಟಿ ಎಷ್ಟಿರಬೇಕು, ಯಾವ ಸೈಜ್ ಇರಬೇಕು, ಯಾವ ವೆರೈಟಿ ಇರಬೇಕು, ಇದೆಲ್ಲ ಪ್ರೊಡಕ್ಷನ್ ಕಂಟ್ರೋಲ್ ಟೆಕ್ನಿಕ್ಸ್ ಎಲ್ಲ ಇಲ್ಲಿ ಅಪ್ಲೈ ಆಗುತ್ತೆ. ಆಮೇಲೆ ಮೇಂಟೆನೆನ್ಸು, ಮಷಿನರೀಸ್ನ ಮೇಂಟೈನ್ ಮಾಡಬೇಕು,
ಫ್ಯಾಕ್ಟ್ರೀಸ್ಗಳನ್ನೆಲ್ಲ ಮೇಂಟೆನ್ಸ್ ಮಾಡಬೇಕು, ಸೊ ಆಫೀಸ್ಗಳನ್ನ ಮೇಂಟೈನ್ ಮಾಡಬೇಕು. ಸೊ ಈ ಎಲ್ಲ ಮೇಂಟೆನೆನ್ಸು ಎದರಲ್ಲಿ ಬರುತ್ತೆ, ಈ ಟ್ರಾನ್ಸ್ಫಾರ್ಮೇಷನ್ ಪ್ರೊಸೆಸ್ಸಲ್ಲಿನೇ ಬರುತ್ತೆ. ಸೊ ಈ ಇನ್ಪುಟ್ಗಳು ಟ್ರಾನ್ಸ್ಫಾರ್ಮೇಷನ್ ಪ್ರೊಸೆಸ್ ಮುಖಾಂತರ ಹೋಗಿ ನಮಗೆ ಸಿಗೋದೇನಪ್ಪ ಅಂದರೆ ಔಟ್ಪುಟ್ ಬರುತ್ತೆ. ಔಟ್ಪುಟ್ ಯಾವ ರೂಪದಲ್ಲಿ ಬರುತ್ತೆ, ಐದರ್ ಫಿನಿಶ್ಡ್ ಗೂಡ್ಸ್ ಪ್ರಾಡಕ್ಟ್ಸ್ ರೂಪದಲ್ಲಾದರೂ ಬರುತ್ತೆ ಅಥವಾ ಸರ್ವಿಸಸ್ ರೂಪದಲ್ಲಾದರೂ ನಮಗೆ ಸಿಗುತ್ತೆ. ಈ ಫಿನಿಶ್ಡ್ ಗೂಡ್ಸು ಸರ್ವಿಸಸ್ಸು ನಮ್ಮದು ಇನ್ಪುಟ್, ಟ್ರಾನ್ಸ್ಫಾರ್ಮೇಷನ್ ಪ್ರೊಸೆಸ್ ಆ್ಯಂಡ್ ಔಟ್ಪುಟ್ ಇದೇನಿದೆ ಇದು ನಮಗೆ ಯಾವ ಕಂಟಿನ್ಯೂಯಸ್ ಪ್ರೊಸೆಸ್ ಇದು. ಇಲ್ಲಿ ಏನೇನಾಗುತ್ತೆ ಅಂತಂದರೆ ಇನ್ವೆಂಟ್ರಿ ಬರುತ್ತೆ, ಕ್ವಾಲಿಟಿ ಬರುತ್ತೆ, ಕಾಸ್ಟ್ ಇರುತ್ತೆ. ಸೊ ಇಲ್ಲಿ ಕಾಸ್ಟು ಟ್ರಾನ್ಸ್ಫಾರ್ಮೇಷನ್ ಪ್ರೊಸೆಸ್ಸಲ್ಲಿ ಮಾಹಿತಿ ಇದು ಓವರಾಲ್ ಎಕೋಸಿಸ್ಟಮ್, ನಾವು ಇದೊಂದು ಪ್ರೊಡಕ್ಷನ್ ಸಿಸ್ಟಮನ್ನು ನೋಡಿದಾಗ ಕಾಸ್ಟ್ ರಿಡಕ್ಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಕ್ವಾಲಿಟಿಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಸಾಧ್ಯವಾದಷ್ಟು ಕಡಿಮೆ ಇನ್ವೆಂಟ್ರಿಯನ್ನು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಇದೆಲ್ಲ ಟ್ರಾನ್ಸ್ಫಾರ್ಮೇಷನ್ ಪ್ರೊಸೆಸ್ಸಲ್ಲಿನೇ ಇದು ಬರುತ್ತೆ. ಓಕೆ, ಸೊ ದಿಸ್ ಈಸ್ ದಿ ಪ್ರೊಡಕ್ಷನ್ ಸಿಸ್ಟಮ್. ಓಕೆ, ಸೊ ಈಗ ನೀವು ಔಟ್ಪುಟ್ ಬರುತ್ತೆ, ಔಟ್ಪುಟ್ದಿಂದ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಎಲ್ಲಿ ಫೀಡ್ಬ್ಯಾಕ್ ಇನ್ಫಾರ್ಮೇಷನ್ ಅಂದರೆ ಯಾವ ಥರ ಸಿಗುತ್ತೆ ನಿಮಗೆ, ನಿಮ್ಮಲ್ಲಿ ಇನ್ವೆಂಟ್ರಿನಲ್ಲಿ ಎಷ್ಟು ಉಳಿದಿದೆ, ಎಷ್ಟು ಮಾರಾಟ ಆಗಿದೆ, ಕ್ವಾಲಿಟಿ ಯಾವ ರೀತಿ ಬಂದಿದೆ, ನಿಮ್ಮ ಫಿನಿಶ್ಡ್ ಪ್ರಾಡಕ್ಟ್ ಕ್ವಾಲಿಟಿ ಸರಿಯಾಗಿ ಬಂದಿದೆಯಾ ಇಲ್ವಾ, ಕಾಸ್ಟ್ ಎಷ್ಟಾಗಿದೆ, ಕಾಸ್ಟ್ ಹೆಚ್ಚಾಗಿದೆ, ಕಾಸ್ಟ್ ಕಡಿಮೆ ಆಗಿದೆಯಾ, ಇದೆಲ್ಲ ಮಾಹಿತಿ ಬರುತ್ತೆ. ಈ ಎಲ್ಲ ಮಾಹಿತಿನೂ ಎಲ್ಲಿ ಹೋಗುತ್ತೆ, ಮತ್ತು ಟ್ರಾನ್ಸ್ಫಾರ್ಮೇಷನ್ ಪ್ರೊಸೆಸ್ಗೂ ಹೋಗುತ್ತೆ, ಇನ್ಪುಟ್ಗೂ ಹೋಗುತ್ತೆ, ಔಟ್ಪುಟ್ಗೂ ಹೋಗುತ್ತೆ. ಈ ರೀತಿ ಒಬ್ಬೊಬ್ಬರು ಅದನ್ನು ಮಾಹಿತಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅವರು ಅದನ್ನು ಶೇರ್ ಮಾಡಿಕೊಂಡು ಪ್ರೊಡಕ್ಷನ್ ಸಿಸ್ಟಮನ್ನು ಮತ್ತೆ ಇಂಪ್ರೂವ್ ಮಾಡಲಿಕ್ಕೆ ಡಿಸಿಷನನ್ನು ತಗೊಳ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಫೀಚರ್ಸ್ ಆಫ್ ಪ್ರೊಡಕ್ಷನ್. ಸೊ ಫೀಚರ್ಸ್ ಆಫ್ ಪ್ರೊಡಕ್ಷನ್ ಅಂತ ಅಂದರೆ ಯಾವ್ಯಾವ ಪ್ರೊಡಕ್ಷನ್ ಅಂತ ಅಂದರೆ ಏನು, ಪ್ರೊಡಕ್ಷನ್ ಈಸ್ ಅ ಆರ್ಗನೈಸ್ಡ್ ಆ್ಯಕ್ಟಿವಿಟಿ. ಸೊ ಎವ್ರಿ ಪ್ರೊಡಕ್ಷನ್ ಸಿಸ್ಟಮ್ ಹ್ಯಾಸ್ ಆ್ಯನ್ ಆಬ್ಜೆಕ್ಟಿವ್. ಓಕೆ, ಇದು ಒಂದು ಆರ್ಗನೈಸ್ಡ್ ಆ್ಯಕ್ಟಿವಿಟಿ, ಇದು ಹಾಗೆ ಸುಮ್ಮನೆ ಪ್ರೊಡಕ್ಷನ್ ಮಾಡೋದಲ್ಲ. ಪ್ರೊಡಕ್ಷನ್ ಸಿಸ್ಟಮ್ ಅಂತಂದರೆ, ಪ್ರೊಡಕ್ಷನ್ ಅಂತ ಅಂದರೆ ಒಂದು ಆರ್ಗನೈಸ್ಡ್ ಆ್ಯಕ್ಟಿವಿಟಿ ಅಂತ. ಆಮೇಲೆ ದ ಸಿಸ್ಟಮ್ ಆಫ್ ಪ್ರೊಡಕ್ಷನ್ ಟ್ರಾನ್ಸ್ಫಾರ್ಮ್ಸ್ ವೇರಿಯಸ್ ಇನ್ಪುಟ್ಸ್ ಇಂಟು ಔಟ್ಪುಟ್ಸ್. ಸೊ ಪ್ರೊಡಕ್ಷನ್ ಸಿಸ್ಟಮಲ್ಲಿ ಏನಾಗುತ್ತೆ, ಪ್ರೊಡಕ್ಷನಲ್ಲಿ ಏನಾಗುತ್ತೆ ಅಂತಂದರೆ ಬೇಸಿಕಲಿ ನಾವು ಇನ್ಪುಟ್ಸ್ ಆಗಿ ಏನೋ ಕೊಡ್ತೀವಿ, ವಿ ಗಿವ್ ಸಮ್ ಇನ್ಪುಟ್ಸ್ ಆ್ಯಸ್ ಅ ರಾ ಮೆಟೀರಿಯಲ್ಸ್. ನಾವು ಆವಾಗಲೇ ನೋಡಿದ್ವಲ್ಲ, ರಾ ಮೆಟೀರಿಯಲ್ಲು, ಮೆನ್ನು ಮೆಟೀರಿಯಲ್ಲು, ಫಂಡ್ಸು, ಇನ್ಫಾರ್ಮೇಷನ್, ಆಲ್ ದ ಥಿಂಗ್ಸ್, ಅದೆಲ್ಲ ಟ್ರಾನ್ಸ್ಫಾರ್ಮ್ ಆಗಿ ಹೊರಗಡೆ ಬರೋದು ಔಟ್ಪುಟ್ ಆಗಿ ಬರುತ್ತೆ. ಸೊ ದ ರಾ ಮೆಟೀರಿಯಲ್ ಈಸ್ ಕನ್ವರ್ಟೆಡ್ ಇಂಟು ಔಟ್ಪುಟ್, ದಟ್ ಈಸ್ ಪ್ರೊಡಕ್ಟ್ಸ್ ಆ್ಯಂಡ್ ಸರ್ವಿಸಸ್. ಸೊ ರಾ ಮೆಟೀರಿಯಲ್ ಗೆಟ್ ಟ್ರಾನ್ಸ್ಫರ್ಡ್ ಇಂಟು ಔಟ್ಪುಟ್, useful output. It does not operate in isolation from the other organization system. ಅಂದರೆ ಪ್ರೊಡಕ್ಷನ್ ಅಂದರೆ ಇದೇ ಒಂದು ಐಸೋಲೇಟೆಡ್ ಅಲ್ಲ. ಪ್ರೊಡಕ್ಷನ್ ಅಂದರೆ ಬರೀ ಪ್ರೊಡಕ್ಷನ್ ಸಿಸ್ಟಮ್ ಅಷ್ಟೇ ಇರೋದಿಲ್ಲ. ಒಂದು ಆರ್ಗನೈಸೇಷನ್ ಸಿಸ್ಟಮಲ್ಲಿ ಪ್ರೊಡಕ್ಷನ್ ಜೊತೆಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಕೆಲಸ ಮಾಡ್ತಾ ಇರ್ತವೆ. ಇನ್ ಕೋಆರ್ಡಿನೇಷನ್ ವಿತ್ ಅದರ್ ಡಿಪಾರ್ಟ್ಮೆಂಟ್ಸ್ ಪ್ರೊಡಕ್ಷನ್ ಫಂಕ್ಷನ್ ವಿಲ್ ಆಲ್ಸೋ ರನ್. ಪ್ರೊಡಕ್ಷನ್ಗೆ ಮಾರ್ಕೆಟಿಂಗಿಗೂ ಕನೆಕ್ಷನ್ ಇರುತ್ತೆ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ಗೆ ಮತ್ತು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೂ ಸಂಬಂಧ ಇರುತ್ತೆ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೂ ಸಂಬಂಧ ಇರುತ್ತೆ. ದೇರ್ ಇಸ್ ಅ ರಿಲೇಷನ್ಶಿಪ್ ಬಿಟ್ವೀನ್ ಆಲ್ ದ ಡಿಪಾರ್ಟ್ಮೆಂಟ್ಸ್, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಫೈನಾನ್ಸ್ ಡಿಪಾರ್ಟ್ಮೆಂಟ್, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, all these departments, human resource department, all these departments will be interlinked to one and another. So production department in itself will not work in isolation. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು ತನ್ನ ತಾನೇ ಇಂಡಿವಿಜುವಲ್ ಆಗಿ ಸ್ವಂತ ಏನು ಕೆಲಸ ಮಾಡೋದಿಲ್ಲ, ಒಂದಕ್ಕೊಂದು ರಿಲೇಟೆಡ್ ಆಗಿ ಕೆಲಸ ಮಾಡ್ತವೆ, ಒಂದಕ್ಕೊಂದು ಸಂಬಂಧ ಇರುತ್ತೆ. ಓಕೆ, ಒಂದಕ್ಕೊಂದು ಡಿಪೆಂಡೆಂಟ್ ಆಗಿ ಇರ್ತವೆ ಡಿಪಾರ್ಟ್ಮೆಂಟ್ಗಳು. ದೇರ್ ಎಕ್ಸಿಸ್ಟ್ಸ್ ಅ ಫೀಡ್ಬ್ಯಾಕ್ ಅಬೌಟ್ ದ ಆ್ಯಕ್ಟಿವಿಟೀಸ್ ಟು ಕಂಟ್ರೋಲ್ ಆ್ಯಂಡ್ ಇಂಪ್ರೂವ್ ದ ಸಿಸ್ಟಮ್ ಪರ್ಫಾರ್ಮೆನ್ಸ್. ಸೊ ಈ ಫೀಡ್ಬ್ಯಾಕ್ ಇನ್ಫಾರ್ಮೇಷನು, ಆ್ಯಕ್ಟಿವಿಟೀಸು ಎಲ್ಲ ಏನಕ್ಕೆ ಅಂತಂದರೆ ಕಂಟ್ರೋಲಿಂಗ್ಗೆ. ಸೊ ಏನನ್ನು ನಾವು ಕಂಟ್ರೋಲ್ ಮಾಡ್ತೀವಿ ಅಂತಂದರೆ ಕ್ವಾಲಿಟಿಯನ್ನು ಕಂಟ್ರೋಲ್ ಮಾಡ್ತೀವಿ, ಪ್ರೊಡಕ್ಷನ್ ಕ್ವಾಲಿಟಿಯನ್ನು ಕಂಟ್ರೋಲ್ ಮಾಡ್ತೀವಿ, ಪ್ರಾಡಕ್ಟ್ ಕಾಸ್ಟನ್ನು ರಿಡ್ಯೂಸ್ ಮಾಡ್ತೀವಿ. ಅಷ್ಟೇ ಅಲ್ಲದೆ ಓವರಾಲ್ ಸಿಸ್ಟಮ್ ಪರ್ಫಾರ್ಮೆನ್ಸ್. ಸೊ ಪ್ರೊಡಕ್ಷನ್ ಆ್ಯಸ್ ಅ ಯೂನಿಟ್ ನಮ್ಮದೇನು ಕೆಲಸ ಮಾಡುತ್ತೆ, ಆ ಎಲ್ಲ ಪ್ರೊಡಕ್ಷನ್ ಸಿಸ್ಟಮ್ದೇ ಓವರಾಲ್ ಎಫಿಷಿಯನ್ಸಿಯನ್ನು ನಾವು ಇನ್ಕ್ರೀಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಓಕೆ, ಥ್ಯಾಂಕ್ ಯು.